ಹೇಳಂದರೆ ನಮ್ಮ ಮನೆಗೆ ನನಗೆ ಇಬ್ಬರು ಗಂಡು ಮಕ್ಕಳು. ಇವನು ದೊಡ್ಡವನು, ಸುಹಾಸು ದೊಡ್ಡವನು. ನಮ್ಮ ಮನೆಗೆ ಜೀವನಕ್ಕೆಲ್ಲ ಇವನೇ ಆಧಾರ ಸ್ತಂಭವಾಗಿದೆ. ನಮ್ಮ ಜೀವನಕ್ಕೆಲ್ಲ ಇವನೇ ಆಧಾರ ಸ್ತಂಭವಾಗಿದ್ದ. ಈಗ ಮಂಗಳೂರಲ್ಲಿ ಸ್ವಲ್ಪ ಮರಳು ವ್ಯಾಪಾರ ಎಲ್ಲ ಇಟ್ಟು ಆಮೇಲೆ ಲಾರಿಲಿಟ್ಟು ಸ್ವಲ್ಪ ಅವನೇ ವ್ಯಾಪಾರ ಮಾಡ್ಕೊಂಡು ನಮ್ಮ ಮನೆಗೆ ಆಧಾರ ಸ್ತಂಭವಾಗಿದ್ದ. ಆಮೇಲೆ ಇದರಲ್ಲಿ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಗುಪ್ತಚರ ಇಲಾಖೆ ಅವ್ರದ್ದು ಫೈಲ್ ಆಗಿ ಇದೆಲ್ಲ ಪ್ರೀ ಪ್ಲ್ಯಾನ್ ಆಗಿ ಅವರೇ ಒಂದು ಕೋಮ್ನವರು ಪ್ರೀ ಪ್ಲ್ಯಾನ್ ಮಾಡಿ ಇವರೆಲ್ಲ ಗೊತ್ತಾಗ್ತದೆ ನಮಗೆ ಅದೆಲ್ಲ ಜೀವನ. ಈಗ ಮೊನ್ನೆ 2 ದಿವಸ ಇತ್ತಿಲ್ಲ, ಅಲ್ಲಿ ಬೆಳ್ತಂಗಡಿ ನಮ್ಮ ತಮ್ಮನ ಮಗಳದ್ದು ಮದುವೆ ಬಂದಿದ್ದ. ಅಲ್ಲಿ 2 ದಿವಸ ಇದ್ದ. 2 ದಿವಸದಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಹಂಗೂ ನಿನ್ನೆ ಒಂದು ಕಾರ್ಯಕ್ರಮ ಇತ್ತು. ಇವತ್ತು ನಿಲ್ಬೇಡ ಬಾ, ಇವತ್ತು ಒಂದು ಸೇರು ನಾಳೆ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಹೇಳಿ ಹೋಗಿ ಬಂದವನೇ ಯಾರ ನಿಮಿತ್ತಾಗಿ ಅಲ್ಲಿಗೆ ಬಂದಾಗ ಇದೊಂದು ಒಂದು ಅವನ ಮೊದಲೇ ಇತ್ತು, ಮೊದಲೊಂದು ಯಾವುದೋ ಇದು ಇತ್ತು ಒಂದು ದೇಶದಲ್ಲಿ ಮಾಡಿರೋದು. ಅದಕ್ಕೆ ನಮಗೆ ಏನು ಇದರ ಬಗ್ಗೆ ಕರ್ನಾಟಕ ಸರ್ಕಾರದವರು ಸೂಕ್ತ ಕ್ರಮ ತೆಗೊಳ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ನಮಗೆ ಗೊತ್ತಾಗಿದ್ದು ನೆನ್ನೆ ರಾತ್ರಿ ನಮ್ಮ ತಮ್ಮನ ಮಗಳ ಮದುವೆ ಫಂಕ್ಷನ್ ಇತ್ತು ಬೆಳ್ತಂಗಡಿಯಲ್ಲಿ. ಅಲ್ಲಿ ಫಂಕ್ಷನ್ ಇದ್ದಾಗ ನಾವು ಊಟಕ್ಕೆಲ್ಲ ಬಡಿಸ್ತಾ ಬಡಿಸ್ತಿರುವಾಗ ಯಾರೋ ಫೋನ್ ಬಂತು ನಮ್ಮ ಸ್ನೇಹಿತರು ಹಿಂಗೆ ಅಂತ. ಆಮೇಲೆ ಯಾರೋ ಹೇಳಿದ್ರು ಏಜಿಗೆ ತೊಗೊಂಡೋಗಿದ್ದಾರೆ, ಹಿಂಗೆ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಹೇಳಿದರು ಯಾರೋ ಒಬ್ಬರು. ಆಮೇಲೆ ರಾತ್ರಿ ಒಂದು 11 ಗಂಟೆಗೆ ಇಲ್ಲ ಈ ರೀತಿ ಆಗಿದೆ ಅಂತೆಲ್ಲ ಹೇಳಿದರು. ನಿಮ್ಮ ಮಗನ ಭೇಟಿ ಕೊನೆಯ ಕ್ಷಣದಲ್ಲಿ ಯಾವಾಗಾಗಿತ್ತು? ನಮ್ಮ ಮಗನ ಭೇಟಿ 30ನೇ ತಾರೀಕು ಮದುವೆ ದಿವಸ. ಮದುವೆ ಬಂದಿದ್ದ ಎಲ್ಲ ಅವನೇ ಎಲ್ಲ ಸ್ವಂತ ನನ್ನ ತಮ್ಮನ ಮಗಳ ಮದುವೆ, ಅವನ ತಂಗಿದ ಮದುವೆ. 2 ದಿವಸ ಅಲ್ಲೇ ಇದೆಲ್ಲ ನಮ್ಮೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ಹೋದ 30ನೇ ತಾರೀಕು ಕೊನೆಯದು ನೋಡಿದೆ ನಾನು, ಆಮೇಲೆ ನೋಡಿಲ್ಲ.